ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ಇವತ್ತು ಕಡಲೆಬೇಳೆ ಪಾಯಸನ ಮಾಡಿ ತೋರಿಸ್ತಾ ಇದ್ದೀನಿ. ಕಡಲೆಬೇಳೆ ಪಾಯಸ ಮಾಡೋದಕ್ಕೆ ನಾನು 150 ಗ್ರಾಮ್ ಕಡಲೆಬೇಳೆನ ತೊಗೊಂಡಿದ್ದೀನಿ. ಅದನ್ನು ಥ್ರೈಸ್ ವಾಶ್ ಮಾಡ್ಕೊಂಡಿದ್ದೀನಿ. ಸ್ಟವ್ ಮೇಲಿಟ್ಟು ಅರ್ಧ ಲೀಟರ್ ನೀರನ್ನು ಹಾಕಿ ಲಿಡನ್ನು ಕ್ಲೋಸ್ ಮಾಡಿ 3 ವಿಷಲ್ಸ್ ಕೂಗಿಸ್ಕೊಳ್ತಾ ಇದ್ದೀನಿ. 3 ವಿಷಲ್ ಕೂಗಿಸ್ಕೊಂಡಿದ ನಂತರ ಸ್ಟವ್ ಆಫ್ ಮಾಡಿ ಕೂಲ್ ಆಗ್ಲಿಕ್ಕೆ ಬಿಟ್ಟಿದ್ದೀನಿ. ನೆಕ್ಸ್ಟ್ ಸ್ಟೆಪ್ಪು ಮಿಕ್ಸರ್ ಜಾರಿಗೆ 50 ಗ್ರಾಮ್ ಕೋಕೋನಟ್ ಹಾಕಿದ್ದೀನಿ. 2 ಟೇಬಲ್ ಸ್ಪೂನ್ ನೆನೆಸಿರು ಹಾಕಿ 5 ಏಲಕ್ಕಿಯನ್ನು ಹಾಕಿ ಸ್ವಲ್ಪ ನೀರನ್ನು ಹಾಕಿ ಬ್ಲೆಂಡ್ ಮಾಡ್ಕೊಂಡು ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಈಗ ಕುಕ್ಕರ್ ಕೂಲ್ ಆಗಿದೆ, ಸೊ ಲಿಡ್ಡನ್ನ ಓಪನ್ ಮಾಡ್ತಾ ಇದ್ದೀನಿ. ಕಡಲೆಬೇಳೆ ಬೆಂದಿದೆಯೋ ಇಲ್ವೋ ಅಂತ ಚೆಕ್ ಮಾಡ್ತಾ ಇದ್ದೀನಿ. ಈಗ ಕಡಲೆಬೇಳೆ ಬೆಂದಿದೆ. ಸೊ ಸ್ಟವನ್ನು ಆನ್ ಮಾಡಿ ಬ್ಲೆಂಡ್ ಮಾಡಿರೋ ಕೋಕೋನಟ್ ಹಾಕಿ ಏಲಕ್ಕಿನ ಹಾಕ್ತಾ ಇದ್ದೀನಿ. ಹಾಗೆ ಅದ್ರ ಜೊತೆ ಸ್ವಲ್ಪ ನೀರನ್ನು ಸೇರಿಸಿ ಸ್ಟಿರ್ ಮಾಡಿ ಕೋಕೋನಟ್ ರಾನೆಸ್ ಮತ್ತು ಹಾಕಿ ಬಾಯ್ಲ್ ಆಗಲಿಕ್ಕೆ ಬಿಟ್ಟಿದ್ದೀನಿ. ಅದು ಸ್ವಲ್ಪ ತಿಕ್ಕಾಗುತ್ತೆ ಕುಕ್ ಆದ್ಮೇಲೆ. ಸೊ ನೋಡಿ, ನೀವೀಗ ನೋಡ್ಬೋದು ತಿಕ್ಕಾಗಿದೆ ಕಡಲೆಬೇಳೆ ಪಾಯಸ. ಹಾಗೆ ಕೋಕೋನಟ್ ರಾನೆಸ್ ಕೂಡ ಹೋಗಿದೆ. ಸೊ ಆಗ ನಾನು ಏನ್ ಮಾಡ್ತೀನಿ ಅಂದ್ರೆ ಅರ್ಧ kg ಆಗುವಷ್ಟು ಬೆಲ್ಲವನ್ನು ತಗೊಂಡಿದ್ದೀನಿ. ಬೆಲ್ಲದ ಕ್ಯೂಬ್ಸ್ ಅದನ್ನ ಹಾಕ್ತಾ ಇದ್ದೀನಿ ಪಾಯಸಕ್ಕೆ. ಅದನ್ನ ಪಾಯಸಕ್ಕೆ ಹಾಕಿದ ನಂತರ ಅದನ್ನ ಸ್ಟಿರ್ ಮಾಡಿ ಬೆಲ್ಲ ಡಿಸಾಲ್ವ್ ಆಗಲಿಕ್ಕೆ ಬಿಟ್ಟಿದ್ದೀನಿ. ಹಾಗೆ ಡಿಸಾಲ್ವ್ ಆಗಿದ ನಂತರ ಅದು ಪಾಯಸಕ್ಕೆ ಸ್ವೀಟ್ನೆಸ್ ಚೆನ್ನಾಗಿ ಬ್ಲೆಂಡ್ ಆಗೋವರೆಗೂ ಬಿಟ್ಟಿದ್ದೀನಿ. ಇದು ಬ್ಲೆಂಡ್ ಆಗಲಿಕ್ಕೆ ಒಂದು 5 ನಿಮಿಷ ತಗೊಳುತ್ತೆ. ಲಾಸ್ಟ್ ಸ್ಟೆಪ್ ಏನಪ್ಪ ಅಂದರೆ ಒಂದು ಪ್ಯಾನಿಗೆ 1 ಟೀ ಸ್ಪೂನ್ ತುಪ್ಪವನ್ನು ಹಾಕಿ ಒಂದು 12 ಆಲ್ಮಂಡ್ಸನ್ನು ಫೈನ್ಲಿ ಚಾಪ್ ಮಾಡ್ಕೊಂಡಿದ್ದೀನಿ. ಅದನ್ನು ಹಾಕ್ತಾ ಇದ್ದೀನಿ. ಹಾಗೆ ಒಂದು 15 ರೇಸನ್ಸನ್ನು ಹಾಕಿ ಫ್ರೈ ಮಾಡಿ ಸೈಡಲ್ಲಿ ಇಟ್ಕೊಳ್ತಾ ಇದ್ದೀನಿ. ಈಗ ಕಡಲೆಬೇಳೆ ಪಾಯಸ ಬಾಯ್ಲ್ ಆಗ್ತಿರೋದನ್ನ ನೋಡ್ಬೋದು ನೀವು. ಲಾಸ್ಟಲ್ಲಿ ನಾನು ಸ್ಟವ್ ಆಫ್ ಮಾಡಿ ಫ್ರೈ ಮಾಡ್ಕೊಂಡಿರೋ ಡ್ರೈ ಫ್ರೂಟ್ಸನ್ನು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಈಗ ಕಡಲೆಬೇಳೆ ಪಾಯಸ ಸರ್ವ್ ಮಾಡೋದಕ್ಕೆ ರೆಡಿ ಆಗಿದೆ. ಕಡಲೆಬೇಳೆ ಪಾಯಸದ ಕಲರ್, ಟೆಕ್ಸ್ಚರ್, ಸ್ವೀಟ್ನೆಸ್ ಎಲ್ಲ ಅಮೇಝಿಂಗ್ ಆಗಿರುತ್ತೆ. ಬನ್ನಿ ಟೇಸ್ಟ್ ಮಾಡೋಣ. ಕಡಲೆಬೇಳೆ ಪಾಯಸ ಇಸ್ ರೆಡಿ ಟು ಟೇಸ್ಟ್. ಈ ರೆಸಿಪಿ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮತ್ತು ಕಮೆಂಟ್ ಮಾಡಿ.